ಹಾಯ್ ಹಲೋ ವೀಕ್ಷಕರೇ, ನೀವು ನೋಡಕತ್ತೀವಿ ಟೆಕೋ ಪತ್ನಿ ಮಂಜುನ ಜೊತೆ. ಇವತ್ತು ನಾವು ಫಸ್ಟ್ ಟೈಮ್ ಗೋವಾಕ್ಕೆ ಬಂದೆವು. ಭಾಳ ಮಜಾ ಅನ್ಸಕತ್ತದ. ಹಂಗೆ ನಾವು ಫಸ್ಟ್ ಟೈಮ್ ಡ್ರೋನ್ ಯೂಸ್ ಮಾಡೀವು. ಡ್ರೋನ್ ನಾವು ಯಾವತ್ತೂ ಯೂಸ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿ, ಅದು ಗೋವಾದಾಗ ಯೂಸ್ ಮಾಡೀವು. ಗೋವಾದಾಗ ಒಂದು ಇಲ್ಲಿ ಕೋಲ್ವಾ ಬೀಚ್ ಅಂತ ಐತಿ. ಆ ಕೋಲ್ವಾ ಬೀಚನ್ನ ನಾವು ಡ್ರೋನ್ ವ್ಯೂಸ್ಲೇ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿ, ನಿಮಗೆ ಖುಷಿ ಪಡಿಸಿ, ಈ ವಿಡಿಯೋನ ಲೈಕ್ ಮಾಡಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಲುವಾಗಿ ಡ್ರೋನ್ ವ್ಯೂವನ್ನು ಹಾಕಿ ವಿಡಿಯೋ ಮಾಡಿದ್ವಿ. ನೋಡ್ರಿ, ಎಂಜಾಯ್ ಮಾಡಿರಿ. ಏನು ಅನ್ನಿಸ್ತದ ನಿಮಗೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿರಿ ನಾವು ಹೆಂಗೆ ಕಾಣಕತ್ತೇವೆ. ನಾವು 5 ಜನ ಫ್ರೆಂಡ್ಸ. ನೋಡಿರಿ ಮ್ಯಾಗಿಂದ ಟಾಪ್ ವ್ಯೂ ಹೆಂಗೆ ಕಾಣ್ತದ. ವಾವ್, ಮಸ್ತ್ ಅದಲ್ಲ. ನೋಡಿರಿ ಸಮುದ್ರದ ಅಲೆಗಳು ಹೆಂಗೆ ಬರ್ತಾವ ಈ ಡ್ರೋನ್ ವ್ಯೂಸ್ನಲ್ಲಿ. ಟಾಪ್ ವ್ಯೂ ಮಸ್ತ್ ಕಾಣ್ತದೆ. ಇದು HD ಐತಿ, 4K ವಿಡಿಯೋ ಅದ. ನೋಡಿ ಹೆಂಗೆ ಎಷ್ಟು ಶಾಂತದ. ಹಂಗಿದ್ರೆ ವೀಕ್ಷಕರ, ಇನ್ನು ಮುಂದೆ ನಾವು ಫಸ್ಟ್ ಟೈಮ್ ಗೋವಾ ಬಂದೀವು. ಗೋವಾದಾಗ ಹೆಂಗೆ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಎಂಜಾಯ್ ಮಾಡ್ತೀವಿ, ಹೆಂಗೆ ಹೋಗ್ತೀವಿ. ಆಮೇಲೆ ಇನ್ನೊಂದು, ನಾವು ವಾಪಸ್ ಗೋವಾದಿಂದ ಬರುವಾಗ ಒಂದು ಆಫ್ ರೋಡ್, ಅದು ಆಫ್ ರೋಡ್ ಗೋವಾದಿಂದ ಕನಕುಂಬಿಯಿಂದ ಜಾಂಬೋಟಿಯಿಂದ ಬೆಳಗಾವಿಯಿಂದ ಅತನಿ. ಇಷ್ಟು ಭಾರಿ ಡೇಂಜರ್ ಐತಿ ರೋಡ. ನೋಡ್ರಿ ವಿಡಿಯೋದಾಗ ಲಾಸ್ಟ್ ಐತಿ. ಟೆಕೋ ಅತನಿ ಮಂಜುನಾ ಜೊತೆ ಇವತ್ತು ನಾವೆಲ್ಲ ಗೋವಾಕ್ಕೆ ಹೋಗ್ತಾ ಇದ್ದೀವಿ. ಗೋವಾದಲ್ಲಿ ಎಂಜಾಯ್ ಮಾಡ್ತೀವಿ. ನೋಡಿ ಹಾಂ, ಈಗ ನೈಟ್ ಕರೆಕ್ಟ್ ನಾವು 12 ಗಂಟೆಗೆ ಬಿಟ್ಟಿವಿ ಇಲ್ಲಿಂದ ಜಾಗ. ಈಗ ಅತನಿಯಿಂದ ಆಯಿತು. ಸ್ವಲ್ಪ 5 ನಿಮಿಷ ಸೈಡ್ ಹಾಕಿ ಗಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಇನ್ನು ಮತ್ತೆ ಹೋಗೋನು ಮುಂದೆ, ಯಾಕಂದ್ರೆ ಇನ್ನೂ ಭಾಳ ಲಾಂಗ್ ರೂಟ್ ಅದ. ನೈಟೆಲ್ಲ ಹೊಡಿಬೇಕಲ್ಲ, ಮಜಾ ಬರ್ತೈತೆ ಹೊಡ್ಯಾಕೆ ನೈಟ. ಈಗ ನಾವು ಹೆಂಗೆ ಹೋಗ್ಬೇಕಂದ್ರೆ, ಈಗ ಬೆಳಗಾವಿಂದ ಖಾನಾಪುರ ರೂಟ್ ಹಿಡಿದ್ರೆ ಅಲ್ಲಿಂದ ಗೋವಾಕ್ಕೆ ಹೋಗಬೇಕು. ನೋಡೋಣ ಏನೇನು ಆಗ್ತದೆ, ಹಾದಿ ಒಳಗೆ ಏನೇನು ಎಂಜಾಯ್ ಮಾಡ್ತೀವಿ, ಅಲ್ಲಿ ಗೋವಾಕ್ಕೆ ಹೋದ್ಮೇಲೆ ಏನೇನು ಎಂಜಾಯ್ ಮಾಡ್ತೀವಿ ಎಲ್ಲ ಈ ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ. ನಾವಂತೂ ದೋಸ್ತರೆಲ್ಲ ಫುಲ್ ಎಂಜಾಯ್ ಮಾಡಕತ್ತೀವಿ. ಮಸ್ತ್ ಮಜಾ ಬರಕತ್ತದ. ನೋಡಿರಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ಮಸ್ತ್ ಅದ. ಇಲ್ಲಿ ಸಂಕೇಶ್ವರ ಕ್ರಾಸಿಗೆ ಬಂದ ಸ್ವಲ್ಪ ಟೀ ಕುಡಿಲಾಕ ಸೈಡ್ ಹಾಕಿವು ಗಾಡಿ. ಯಾಕಂದ್ರೆ ಹೆಂಗೆ ಗೊತ್ತೈತ್ಲ ನಿಮ್ಗೆ, ನಮ್ಮ ಉತ್ತರ ಕರ್ನಾಟಕ ಮಂದಿದ ಒಂದು 20 ಕಿಲೋಮೀಟ್ರ್ ಹೋತಂದ್ರೆ ನಮ್ಗೆ ಚಹಾ ಬೇಕು. ನೈಟ್ ಡ್ರೈವಿಂಗ್ ಅಂದ್ರೆ ನೆನಪಾಗೋದ ನಮಗೆ ಫಸ್ಟ್ ಚಹಾ. ಹಿಂಗಾಗಿ ನಾವು ಚಹಾ ಭಾಳ ಕುಡಿತೀವಿ. ಆಯಿತು ನೋಡ್ರಪ್ಪ, ಬೆಳಗಾವಿ ಬಂತು. ಬೆಳಗಾವಿ ಸಿಟಿ ಎಂಟ್ರಿ ಆದೆವು. ನೋಡಿ ಬೆಳಗಾವಿ ಹೆಂಗೆ ಕಾಣ್ತದೆ ನಮ್ಗೆ. ಟೈಮಿಂಗ್ 3 ಗಂಟೆ ಆಗಿದೆ ಕರೆಕ್ಟಾಗಿ. ನೋಡಿ ಬೆಳಗಾವಿ ಸಿಟಿ ಒಳಗೆ ಲೈಟಿಂಗ್ ನೋಡ್ರಿ ಹೆಂಗೈತೆ ನಮ್ಮ ಬೆಳಗಾವಿ ಲೈಟ. ಓಹೋ ಆಯಿತು. ಇದು ಖಾನಾಪುರ ಹೈವೇ. 4 ಗಂಟೆ ಆಗಿದ್ರು ಟೈಮ್. 1 ಗಂಟೆ ಮಲ್ಕೊಂಡು 5 ಗಂಟೆಗೆ ಎದ್ದೀವಿ. ಈಗ ಎದ್ದು ಒಂದು ಸ್ವಲ್ಪ ನಮ್ಮ ಹುಡುಗರಿಗೆ ಎಲ್ಲ ಥಂಡೈತಿತ್ತ, ಸ್ವಲ್ಪ ಫೈರ್ ಕ್ಯಾಂಪ್ ಮಾಡೋಣ ಅಂತಂದು ಅಲ್ಲಿದ್ದು ಎಲ್ಲ ಗೋಳೆ ಮಾಡಿ ಬೆಂಕಿ ಹಚ್ಚಿ ಕಾಸ್ಕೊಳತ್ತೀವಿ. ನೋಡ್ರಿ ಇದು ನಮ್ಮ ಎಂಜಾಯ್ಮೆಂಟ್. ಸಣ್ಣ ವಿಷಯದಾಗ ದೋಸ್ತರು ಖುಷಿ ಪಡೋ ಇವೆಲ್ಲ ಥಿಂಗ್ಸ್ಗಳು ನೋಡ್ರಿ ಎಲ್ಲಿ ಸಿಗಂಗಿಲ್ಲ. ಇವ ಎಂಥ ರಾಜ ಅರಮನೆ ಒಳಗಿಟ್ರು ಇಂಥ ಖುಷಿ ಸಿಗಂಗಿಲ್ಲ. ದೋಸ್ತರ ಜೊತೆ ಇದ್ರೆ ಅಷ್ಟೇ ಅದು. ಆಯಿತು, ಬೆಳಕಾಯ್ತು. ಒಂದು ಯಾವುದೋ ಘಾಟ್ ಹತ್ಯದ, ನೋಡ್ಬೇಕು ಏನೇನು ಹಾಕದ. ಬನ್ನಿ, ಮಸ್ತ್ ಅದ ರೋಡು. ಕಾಂಕ್ರೀಟ್ ರೋಡ, CC ರೋಡ್ ಮಸ್ತ್ ಐತಿ. ನೋಡ್ರಿ ವಿಡಿಯೋ ಕಂಪ್ಲೀಟ್ ಆಗಿ ಮುಂದೆ ಮತ್ತೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮ್ಗೆ.
ನೋಡ್ರಿ ಇಲ್ಲೊಂದು ಘಾಟ್ ಒಳಗೆ ಒಂದು ಯಾವುದೋ ಗುಡಿ ಇತ್ತ. ಸುಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತಂದ ಕೆಳಗಿಳಿದ್ವಿ. ಸ್ವಲ್ಪ ದೇವ್ರಿಗೆ ನಮಸ್ಕಾರ ಒಟ್ಟು ಮಾಡಿದ್ವಿ. ಏಳು ಗಂಟೆ 10 ನಿಮಿಷ ಟೈಮು. ಸುಮ್ಮನೆ ಹಾಗೆ ಕಾರಿಂದ ಇಳಿದು ಸ್ವಲ್ಪ ವಾಕ್ ಮಾಡ್ತಾ ಇದ್ದೀವಿ. ಗಾಡಿ ಹೋಗ್ತಾ ಇಲ್ಲ ಲೋಡ್ ಆಗಿ. Continue on National Highway 748 for 10 kilometers. ಗೋವಾ ಗಾಡಿ ಹೊಡಿನಿ ಏನಿಲ್ಲ ನಾನು ಅದನ್ನು ಎಲ್ಲದಿ ಮಲ್ಯ ಎಲ್ಲದಿ ಮಲ್ಯ ನಾನೇನು ಗುಂಡಾಡ್ತಿದ್ವಿ ಓನಾಗ ಬಾಳ ಚಂದಿತ್ತಲ್ಲ. ದುಬ್ಬಕ್ಕ ಬ್ಯಾಗ್ ಹಾಕೊಂಡು ಹೋಗ್ತಿದ್ವಿ ಸಾಲಿಗೆ ನಾವೆಲ್ಲ. ಇಲ್ಲ ನೋಡ್ರಿಪ್ಪ, ಅಂತೂ ಇಂತೂ ಬೆಳತನಕ ಗಾಡಿ ಹೊಡ್ಕೊಂಡು ಬಂದ ಗೋವಾ ಬಂದು ತಲುಪಿದೀವಿ. ಇದು ಗೋವಾದಾಗಿಂದ ಒಂದು ಕೋಲ್ವಾ ಬೀಚ್ ಅಂತ. ಫಸ್ಟ್ ನಾವು ಬಂದಿದ್ದು ಕೋಲ್ವಾ ಬೀಚ್. ಈ ಬೀಚ್ ಒಳಗೆ ಏನೇನೆಲ್ಲ ಆಟ ಆಡ್ತೀವಿ, ಹೆಂಗೆಲ್ಲ ಮಜಾ ಮಾಡ್ತೀವಿ ನೀವು ಎಲ್ಲ ನೋಡ್ರಿ. ನಾವು ಅಂತೂ ಭಾಳ ಮಜಾ ಮಾಡಕತ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಪಾವಿನ್ ಕಾಕ ಹೆಂಗೆ ಹೊಂಟಾನ. ನಾವಂತೂ ಫುಲ್ ಗಿಚ್ಚ ಒಟ್ಟ ಸಮುದ್ರದಾಗ ಒಟ್ಟ ಜಿಗದಾಡಿ ಮೈ ಎಲ್ಲ ಉಪ್ಪಾಗಿ ಉಪ್ಪ. ಇಲ್ಲಿ ಕೆಟ್ಟ ಬಿಸಿಲ, ಈ ಉಸುಕ್ಕೆ ಕೆಟ್ಟ ಸುಡಾಕತ್ತದ. ಕಾಲು ನಮ್ಮ ಸುಟ್ಟು ಹೋಗತ್ತಾವ. ಮ್ಯಾಗ ಬಿಸಿಲ, ಇಲ್ಲಿ ಕೆಳಗೆ ಸಮುದ್ರ ಒಳಗೆ ನೀರೊಳಗೆ ಆಟ ಆಡೋದು ನೋಡ್ರಿ. ಎಲ್ಲ ಹೆಂಗೆ ರೆಸ್ಟ್ ಮಾಡತ್ತಲ್ಲ ನೆಳ್ಳಾಗ. ಓಹೋ ಬಾಲನ್ನು ತೊಗೊಂಡು ಹೋಗಿದ್ವಿ ಸಮುದ್ರದಾಗ. ಬೀಚ್ ಒಳಗೆ ಆಟ ಆಡಕತ್ತೇವೆ ನಮ್ಮ ಹುಡುಗರೆಲ್ಲ. ನಾನು ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಹೊಡಿ ಆಯ್ತ. ಇಲ್ಲಿ ಮಸ್ತ್ ಮಜಾ ಬರಕತ್ತದ ಬಾಲ್ ಆಡಕ್ಕೆ ನೋಡ್ರಿ. ಹೊತ್ತು ಬಿದ್ದು ನಮ್ಮ ಗುಂಡನ ಬಿದ್ದ ಸೊಂಟನ ಹೋತವನು, ಕಲಿಗಿಲಿ ಹೊಡ್ಕೊತಾನೆ ನೋಡ್ರಿ. ಹಿಂಗೆ ಮಜಾ ಮಾಡಕತ್ತೇವು.
ಬಂದು ನೋಡ್ರಿ ನಮ್ಮ ಅಧ್ಯಕ್ಷ, ಇವು ನಮ್ಮ ಸಂಘದ ಅಧ್ಯಕ್ಷ. ಬೀಚ್ ಒಳಗೆ ಫುಲ್ ಜಿಗದಾಡತ್ತಾನ, ತನಿ ಒಳಗೆ ಫುಲ್ ಇನ್ನೋಸೆಂಟ್ ಇರ್ತಾನ. ಇವು ನಮ್ಮ ಕೋಳಿ ಏನೋ ಒಂದು ತೆಗಿಲತ್ತಾನ, ಅವನ ಮುಸ್ತಾನೋ ಮತ್ತೊಬ್ಬನ ಮುಸ್ತಾನೋ ಗೊತ್ತಿಲ್ಲ. ಒಟ್ಟು ಕುತ್ಕೊಂಡು ತೆಗ್ಯಾಕತ್ತಾನ. ಹರೀಶ್ ಮಾತಾಡಕತ್ತಾನ ಫೋನ್ದಾಗ, ನೆಟ್ವರ್ಕ್ ಇಲ್ಲ ಅಂದ್ರೂ ಮಾತಾಡತ್ತಾನ ಹಂಗೆ. ತೆಗದ್ ನಮ್ಮ ಗುಂಡನ ಮುಚ್ಚಲ್ಪ. ಓಹೋ, ಇದೇನೋ ಮಾಡಿದ್ವ ಮೈ ಕೋಲ್ಡ್ ಇರ್ತದಂತ. ಹಂಗೆ ಬೀಚ್ ಒಳಗೆ ಆಟ ಆಡಿ ಮುಗಿದ ಮೇಲತ್ತ ಸ್ವಲ್ಪ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಜಳಕ ಅದು ಮಾಡ್ಕೊಂಡು ಬಂದು ನೈಟ್ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಸುತ್ತಾಡಕತ್ತೀವಿ. ಬಟ್ ಈಗೇನು ಶಾಪಿಂಗ್ ಮಾಡಂಗಿಲ್ಲ, ಸುಮ್ಮೆಲ್ಲ ಒಂದು ಸಲ ನೋಡ್ಕೋತೀವಿ. ಬೆಳಿಗ್ಗೆ ಶಾಪಿಂಗ್ ಮಾಡ್ತೀವಿ, ಎಲ್ಲ ಸುತ್ತಾಡ್ಕೊಂಡು ಊಟಕ್ಕಟ್ಟು ಹೋಗೋ ಪ್ಲ್ಯಾನ್ ಅದ. ನೋಡ್ರಿ ಎಲ್ಲ ಹೆಂಗೆ ಲೈಟಿಂಗ್ಸ್ ಎಲ್ಲ ಹೆಂಗೆ ಅದಾವ ಗೋವಾ ಒಳಗೆ ನೈಟ್ ಹೆಂಗೆ ಇರ್ತದೆ ನೋಡ್ರಿ. ಗಾಡಿ ಪಾರ್ಕಿಂಗ್ ಇದೆಲ್ಲ ಬೀಚ್ ಸೈಡೇ ಇದು. ಇಲ್ಲಿ ಮುಂದೆನೇ ಬೀಚ್ ಅದ, ನಾವು ಇಲ್ಲೇ ಸುತ್ತಾಡಕತ್ತೀವಿ. ಬರ್ರಿ ಮುಂದೆ ಪೂರಾ ಬೀಚ್ ಅಂತಕ್ಕೆ ಹೋಗಿ ನಿಮಗೆ ಹೆಂಗೆ ಇರ್ತದೆ, ಅಲೆಗಳು ಎಷ್ಟು ಹತ್ತಿರ ಬಂದಿರ್ತಾವೆ, ಹೆಂಗೆ ಕತ್ಲೆ ಆಗ್ತದೆ. ಕತ್ಲಿ ಆದಂಗೆ ಸಮುದ್ರದ ಅಲೆಗಳು ಹೆಚ್ಚಾಗಿ ಬರ್ತಾವೆ ಸೈಡ್ಗೆ ಪಕ್ಕಕ್ಕೆ. ನೋಡ್ರಿ ಅದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ. ಬನ್ರಿ ಹೋಗೋಣ. ಹಾಯ್, ಹೆಲೋ. ನೋಡ್ರಿ ಗೋವಾ ಬೀಚ್ ಸೈಡ್ ಹೆಂಗೈತಿ. ಬೀಚ್ ಪಕ್ಕದಾಗ ಇದೆಲ್ಲ ಲೈಟಿಂಗ್ಸ್ ಎಲ್ಲ ಹೋಟೆಲ್ಗಳು ಎಲ್ಲ ನೋಡ್ರಿ ಎಷ್ಟು ಚಂದ ಕಾಣ್ತದೆ. ಇಲ್ಲಿ ಒಬ್ಬ ಯಾವ ನೋಡ್ರಿ ಬಾಯಾಗ ಎಣ್ಣೆ ಹಾಕ್ಕೊಂಡು ಬೆಂಕಿ ಹತ್ಕೊಳತ್ತಾನ ನೋಡ್ರಿ. ಬಾ ಫಾರಿನ್ ಮಂದಿಗೆ ಇದು ಭಾಳ ಇಷ್ಟ. ಅವು ಎಲ್ಲಿ ನೋಡೇ ಇಲ್ಲ, ಹೂವು ಹೊಡಿಲತ್ತಿದ್ದು ಹೂ 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 ಅಂತ. ನೋಡ್ರಿ ಬೀಚ್ ಸೈಡ್ ಕ್ಯಾಂಡಲ್ ಲೈಟ್ ಡಿನ್ನರ್ ಹೆಂಗೆ ಅರೇಂಜ್ ಮಾಡ್ಯಾರ. ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಬಟ್ ನಾವು ಅಲ್ಲೇನು ಮಾಡಲಿಲ್ಲ, ನಾವು ಬೇರೆ ಕಡೆ ಹೋಟೆಲ್ಗೆ ಬಂದಿವಿ. ಇಲ್ಲಿ ಹಾಡ ಹಾಡಕತ್ತೆ ನೋಡ್ರಿ ನಿಂತ್ಕೊಂಡು. ಊಟಾತು ಮಲ್ಕೊಳಕತ್ತು, ಬೆಳಕಾತು. ಇನ್ನು ಇಲ್ಲಿಂದ ಜಾಗ ಬಿಡಾಕತ್ತೀವಿ, ಮತ್ತೊಂದು ಕಡೆ ಪ್ಲೇಸ್ಗೆ ಹೊಂಟೀವಿ, ಮತ್ತೊಂದು ಬೀಚ್ಗೆ. ಆ ಬೀಚ್ ಹೆಸರು ಕಲಂಗಟ್ ಬೀಚ್. ಈಗ ನಾವು ಹೋಗಕ್ಕೆ ರೆಡಿ ಆಗಿವು ಕಲಂಗಟ್ ಬೀಚ್. ಹಂಗೆ ಹೋಗುವಾಗ ನಡು ಶಾಪಿಂಗ್ ಮಾಡ್ಕೋತ ಹೋಗ್ತೀವಿ. ಬರ್ರಿ ಕಲಂಗಟ್ ಬೀಚ್ಗೆ ಹೋಗೋಣ. ನೋಡ್ರಿ ಗೋವಾ ಸ್ಪೆಷಲ್. ಇಲ್ಲಿ ಕಾಜು ಮತ್ತು ಬಾದಾಮ ಭಾಳ ಸ್ವಸ್ಥ. 500 ರೂಪಾಯಿ kg ಕಾಜು, 600 kg ಬಾದಾಮ, ಮತ್ತು ಎಲ್ಲ ಥರದ ಚಾಕ್ಲೇಟ್ ಸ್ವೀಟ್ಸ್ ಸ್ಪೆಷಲ್. ನಾವು ಒಂದು 4 kg ಕಾಜು ತೊಗೊಂಡು ಬಂದೆವು. ಈಗ ಕಲಂಗಟ್ ಬೀಚ್ಗೆ ಹೊಂಟಿದ್ವಿ. ನೋಡೋಣ ಗೋವಾದ ಇನ್ನೊಂದು ಬೀಚ್ ಕಲಂಗಟ್ ಬೀಚ್, ಅದು ಹೆಂಗೈತಿ ಏನಿಲ್ಲ ಎಲ್ಲ ಈ ವಿಡಿಯೋದಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಬರ್ರಿ ಹೋಗೋಣ.
ಏನು ಬಿಸಿಲಪ್ಪ ಇಲ್ಲಿ. ಅದೇನು ಕೋಲ್ವಾ ಬೀಚ್ದಾಗ ಬಿಸಿಲು ಒಂದು ಸ್ವಲ್ಪ ಕಡಿಮೆ ಇತ್ತು, ಇಲ್ಲಿ ಕಲಂಗಟ್ಟು ಬೀಚ್ದಾಗ ಬಿಸಿಲು ಭಾಳ ಐತೆ. ಕೋಲ್ಡ್ ಡ್ರಿಂಕ್ಸ್ ಕುಡಿದು ಸಾಕಾಗ್ಲೈತೆ, ಅಷ್ಟು ಬಿಸಿಲು. ಹಂಗೆ ಇನ್ನು ಎಲ್ಲರೂ ಕೂಡಿ ಬೋಟಿಂಗ್ ಮಾಡ್ಬೇಕನ್ನೋ ಪ್ಲ್ಯಾನ್ ಹಾಕಿದ್ವಿ. ಒಬ್ಬ ಮನುಷ್ಯಾಗ ಬೋಟಿಂಗ್ ಮಾಡಿ ಕುಡಿಸು ಅಣ್ಣ. ನಾವು 5 ಮಂದಿ ಇದೀವಿ. 2000 ಪೇ ಮಾಡಿ ಪೇಮೆಂಟ್ ಆಗೋಲ್ಲ ನಮ್ಮ ಅಧ್ಯಕ್ಷ ರೊಕ್ಕ ಎನಿಸ್ಕೊತೇನ. ಹಾಂ, ಇನ್ನು ಬೋಟಿಂಗ್ ಮಾಡೋನು ಬರ್ರಿ. ಬರೀ ಆರಾಮತ್ಲೆ ವೀಕ್ಷಕರ ಸಮುದ್ರ ಒಳಗೆ ಬೋಟಿಂಗ್ ಮಾಡೋದು ಮಸ್ತ್ ಮಜಾ ಕೊಡ್ತದೆ. ಮಸ್ತ್ ನಾವು 400 ರೂಪಾಯಿ ಕೊಟ್ಟಿದ್ದು ಸಾರ್ಥಕಾಯ್ತು ಬೋಟಿಂಗ್ದಾಗ. ಅಷ್ಟು ಮಜಾ ಬಂತು. ಗುಂಡ್ಯ ನೋಡ್ರಿ ಹೆಂಗೆ ಎಂಜಾಯ್ ಮಾಡತ್ತಾನ, ಮುಂದೆ ಕೂತ ಮಗ ಎಲ್ಲರ ಒಳಗೂ ದಿಮಾಕ್ ಮಾಡ್ತಾನೆ. ಇರಲಿ, ಬಟ್ ಬೋಟಿಂಗ್ ಮಸ್ತ್ ಅದ. ನೀವು ಇಲ್ಲಿ ಬೀಚಿಗೆ ಬಂದರೆ ಬೋಟಿಂಗ್ ಮಾಡಿರಿ. ಇಲ್ಲೇ ಐತೆ ನೋಡ್ರಪ್ಪ, ಅನಾಹುತಪ್ಪ. ಇದು ನೋಡ್ರಿ ಪ್ಯಾರಾಚೂಟ ಇಷ್ಟು ಮ್ಯಾಗ ಹೋಯ್ತದ. ಜೀವ ಕೈಯಾಗ ಹಿಡ್ಕೊಂಡು ಹೋಗೋದಿಲ್ಲ. ಇದಕ್ಕೆ 2000 ರೂಪಾಯಿ ಆಯ್ತು ಒಬ್ಬ ಮನುಷ್ಯಗೆ. ನಾವು ಮಾಡ್ಬೇಕು ಅಂದ್ಕೊಂಡೆವು, ಬಟ್ ಮಾಡಲಿಲ್ಲ. ನೋಡ್ರಿ ಸನ್ಸೆಟ್ ಹೆಂಗೆ ಕಾಣ್ತೈತಿ. ಇನ್ನೂ ಟೈಮ್ ಆಗಿಲ್ಲ, ಬಟ್ ಮಸ್ತ್ ನೋಡ್ರಿ. ಪ್ಯಾರಾಚೂಟ್ದವ ಮ್ಯಾಗ ಹೋಗಿ ಕೆಳಗೆ ಬಂದ 5 ನಿಮಿಷ 2000 ರೂಪಾಯಿ ಮುಟ್ಟಿದೆವು. ನೋಡ್ರಿ ಜನ ಎಷ್ಟೈತಿ. ಈಗೆಲ್ಲ ಹೆಂಗೆ ಸಾಯಂಕಾಲ ಆಗ್ತೈತಿ ಹಂಗೆ ಜನ ಹೆಚ್ಚಾಗ್ಲತ್ತೇವೆ. ಯಾಕಂದ್ರೆ ಇಲ್ಲಿ ಸನ್ಸೆಟ್ ನೋಡೋ ಸಲುವಾಗಿ ನೋಡ್ರಿ ಎಷ್ಟು ಮಸ್ತ್ ಅಲ್ಲ. ವಾ 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 ವಾ. ಗೋವಾದಾಗ ಮಜಾನ ಮಜಾ. ಹಾಯ್ ಗಾಯ್ಸ್, ಇವತ್ತು ನಾವು ಹರೀಶ್ ಅಂತ ಫಸ್ಟ್ ಟೈಮ್ ಗೋವಾ ಟ್ರಿಪ್ಗೆ ಬಂದಿದ್ದೇವೆ. ನೋಡ್ರಿ ಹೆಂಗೆ ಕಾಣಕತ್ತದ. ನೀವೆಲ್ಲ ಗೋಲ್ಡನ್ ಕಲರ್ ಕಾಣ್ತೈತೆ. ಟೈಮ್ ಆಗಿದೆ ಸನ್ಸೆಟ್ ಆಗೋದು. ನೋಡ್ರಿ ಎಷ್ಟು ಮಸ್ತ್ ಕಾಣ್ತೈತೆ ನೋಡ್ರಿ. ವಾವ್. ಸುತ್ತಾಡಿ ಸಾಕಾಗಿ ಊಟಕ್ಕೆ ಬಂದೆವು. ಊಟ ಮಾಡಕತ್ತೀವಿ. ಮಸ್ತ್ ಐತೆ ಊಟ ಇಲ್ಲಿ. ಸ್ವಲ್ಪ ಕಾಸ್ಟ್ ಹೆಚ್ಚೈತಿ, ಬಟ್ ಟೇಸ್ಟ್ ಚಲೋ ಐತಿ, ಹಂಗೇನಿಲ್ಲ. ರೆಸಾರ್ಟು ಮಸ್ತ್ ಅದ ನೋಡ್ರಿ. ಬರ್ರಪ್ಪ, ಇನ್ನು ಸಾಕು. ಗೋವಾ ಸುತ್ತಾಡಿ 3 ದಿನ ಎಂಜಾಯ್ ಮಾಡಿದೆವು. ಇನ್ನು ಹೋಗೋಲ್ಲ ನಮ್ಮ ಊರಿಗೆ ಅತನಿಗೆ. ಆದರೆ ಇನ್ನೊಂದು ವಿಶೇಷತೆ ಏನಂದ್ರೆ, ಎಲ್ಲರೂ ಹೋಗೋ ಹಾದಿಗೆ ನಾವು ಹೋಗಿಲ್ಲ. ಅತನಿ ಹಾದಿನೇ ಬೇರೆ ಐತಿ, ಬಟ್ ನಾವು ಹೋಗೋ ಹಾದಿನೇ ಬೇರೆ ಐತಿ. ಸ್ಪೆಷಲ್ಲಾಗಿ
ಅಡ್ವಾನ್ಸ್ ನಾವು ಗೋವಾಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮ್ಯಾಪ್ ಹಾಕ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ಇದೇ ರೂಟ್ಲಿನ ಹೋಗ್ಬೇಕು ಅಂತ ಬಂದಿದ್ದು. ಇಲ್ಲಿ ಯಾವ ಬಸ್ಸು ಬರೋಂಗಿಲ್ಲ, ಯಾವ ಮಂದಿನೂ ಬರೋಂಗಿಲ್ಲ, ಇಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗಂಗಿಲ್ಲ. ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಇಲ್ಲೇ ವಸ್ತಿನ ಮಾಡ್ಬೇಕು ಗಾಡಿ ಸಮೇತ. ಅಂಥ ರೋಡ್ಲಿ ನಾವು ಆಫ್ ರೋಡ್ ಬಂದೆವು. ಮುಂದೆ ನೋಡೋಕ್ಕಂತೂ ಹೆಂಗೈತೆ ರೋಡ, ಇಲ್ಲಿರೋದು ಮೇನ್ ಗಿಚ್ಚು ಗಿಲಿಗಿಲಿ ಪಾಯಿಂಟ್ ಅಂದ್ರೆ ನೋಡ್ರಿ ನೀವು ಮುಂದೆ ಹೆಂಗೈತಿ. ಇಂಥ ರೋಡ್ದಾಗ ನೀವು ಒಮ್ಮೆ ಬಂದು ನೋಡ್ರಿ, ತಿಳಿತೈತಿ ನಿಮಗೆ. ಮಸ್ತ್ ಮಜಾ. ಇಲ್ಲಿಂದ ನಾವು ಚೆನ್ನಾಗಿ ಪಾಸಾಗಿ ಬಂದೆವು, ಚಲೋ. ಇಲ್ಲಾಂದ್ರೆ ಇಲ್ಲೇ ವಸ್ತಿ ಮಾಡ್ಬೇಕಾಗ್ತದೆ. ಅಂಥ ರೋಡ್ಲೆ ನಾವು ಹೊಂಟೀವಿ ಈಗ. ನೋಡ್ರಿ, ಒಂದು ಗಾಡಿ ಅಡ್ಡ ಬರೋಂಗಿಲ್ಲ. ರೋಡ ಇದು ಮಹಾರಾಷ್ಟ್ರ ಬಾರ್ಡರ, ನಮ್ಮ ಕರ್ನಾಟಕ ಬಾರ್ಡರ್ ದಾಟಿದ್ರೆ ಹೆಂಗೈತಿ ನಿಮಗೆಲ್ಲ ಗೊತ್ತಾಗ್ತದೆ. ನೋಡ್ರಿ ಈ ವಿಡಿಯೋ, ಇಲ್ಲಿ ಇದು ಮೇನ್ ಐತಿ ಅಂತ ನಿಮ್ಗೆ ಹೇಳ್ಬೇಕು. ನೋಡ್ರಿ ಹೆಂಗೈತಿ ಇಲ್ಲಿ. ಹೊಡಿ 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 ಹೊಡಿ. ಅಷ್ಟು ಡೇಂಜರ್ ಐತಲ್ಲ ಇಲ್ಲಿ, ಯಾವ ಗಾಡಿ ಬರೋಂಗಿಲ್ಲ, ಏನಿಲ್ಲ. ಆಯ್ತು, ಇನ್ನು ಮಹಾರಾಷ್ಟ್ರ ಬಾರ್ಡ್ರ್ ಮುಗಿತೈತಿ, ನಮ್ಮ ಕರ್ನಾಟಕ ಬಾರ್ಡ್ರ್ ಸ್ಟಾರ್ಟ್ ಆಯ್ತು. ನೋಡ್ರಿಪ್ಪ ನಮ್ಮ ಕರ್ನಾಟಕ ರೋಡ್ ಹೆಂಗದ ಈ ಸದ್ಯ. ಅಯ್ಯೋ, ಫಾರೆಸ್ಟ್ ರೋಡ್ ಇದು, ಆಫ್ ರೋಡ್. ಯಾವ ಗಾಡಿ ಬರೋಂಗಿಲ್ಲ, ಯಾವ ಮನುಷ್ಯರಿಲ್ಲ, ಮನಿ ಇಲ್ಲ, ಮೊಬೈಲ್ ನೆಟ್ವರ್ಕ್ ಅಂತೂ ಮೊದಲೇ ಇಲ್ಲ. ನೋಡ್ರಿ ಗಾಡಿ ಹೆಂಗೆ ಹೊಂಟದ. ಇದು ಇನ್ನೂ 27 ಕಿಲೋಮೀಟ್ರ್ ಐತಿ. ಹಿಂಗೆ ನಾವು ಕತ್ಲಿ ಆಗಸ್ಟ್ ಒಳಗೆ ಹೋಗ್ಬೇಕು. ಕತ್ಲಿ ಆಯ್ತಂದ್ರೆ ಮುಗೀತು, ಇಲ್ಲಿ ಹೋಗೋಕೆ ಆಗಂಗೆ ಇಲ್ಲ. ಇಲ್ಲೇ ಕುಂತ ಬಿಡೋದು ವಸ್ತಿ ಗಾಡಿ ಒಳಗೆ. ನೋಡೋಣ, ಟ್ರೈ ಮಾಡಿ ನೋಡೋಣ. ರೋಡ್ ಅಂತೂ ಅನಾಹುತ ಭಾಳ ಅಂದ್ರೆ ಭಾಳ ಡೇಂಜರ್ ಅದ. ನೋಡ್ರಿ ವಿಡಿಯೋ ಹೆಂಗೈತಿ. ನೋಡ್ರಿಪ್ಪ, ಇದು ಎಲ್ಲಿ ಬಂದೀವು ಗುಡ್ದಾಗ. ಎಲ್ಲಿ ನೋಡಿದ್ರು ನೋಡಿ ಜಂಗಲ್ ಜಂಗಲ್ ಜಂಗಲ್. ಇಲ್ಲಿದು ಪಾಸ್ ಆಗೋದು ಇನ್ನು ಹೆಚ್ಚಿಂದ ಐತಿ ನಮಗೆ. ಇನ್ನೂ 17 ಕಿಲೋಮೀಟ್ರ್ ಐತಿ. 27 ಕಿಲೋಮೀಟ್ರ್ ಒಳಗೆ ಈಗ 10 ಕಿಲೋಮೀಟ್ರ್ ಬಂದೀವಿ ನಾವು. ಇನ್ನೂ 17 ಕಿಲೋಮೀಟ್ರ್. 10 ಕಿಲೋಮೀಟ್ರ್ ದಾಟಬೇಕಾದ್ರೆ ನಾವು 1 ತಾಸು ಮಾಡೀವು. 1 ಗಂಟೆ ಬೇಕಾಗೈತಿ ಇಲ್ಲಿ. ಅಷ್ಟು ಸ್ಲೋ ಹೊಂಟತ್ ಗಾಡಿ. ನೋಡ್ರಿ, ಮುಂದೆ ನಾವು ನಡ್ಕೋತ ಹೋಗಿ ಹಾದಿ ಐತಿ ನೋಡ್ಕೊಂಡು ಆಮೇಲೆ ಗಾಡಿ ಬಿಡಾತೇವು ಸಾವಕಾಶ. ಈಗ ನೋಡ್ರಿ, ಈಗ ನಮ್ಮ ಹುಡುಗರ ಕೆಳಗಿಳಿದ ಹುಡ್ಕೊತ ಹೋಗ್ತಾವ ಹಾದಿ ನೋಡಕ್ಕೆ. ನೋಡ್ರಿ ಅಲ್ಲಿ ಇವಾಗ ಮುಂದೆ ಹೋಗಿ ಹಾದಿ ನೋಡ್ಲತ್ತಾಗ ಐತೋ ಇಲ್ಲೋ ಗಾಡಿ ಹೋಗೋ ಕಂಡೀಷನ್. ಈ ಹಾದಿ ಐತೋ ಇಲ್ಲೋ, ನಮ್ಮ ಗಾಡಿ ಹೋಗ್ಕತ್ತೋ ಇಲ್ಲೋ ಇಲ್ಲಿ. ಪಾಪ 5 ಕಿಲೋಮೀಟ್ರ್ ನಮ್ಮ ಹುಡುಗರು ಓಡ್ಯಾವ ಇಲ್ಲಿ.
ಕುಡಿಯೋದು ಚಾವಲ್ ಆಯ್ತು. ಇನ್ನು ಹಾದಿನ ಸಿಗುವಲ್ತು ನಮಗೆ. ಮೇನ್ ರೋಡ್ ಹೈವೇ ಕೊಡ್ಬೇಕಂತಂದ್ರೆ ಇನ್ನು ಕೊಡವಲ್ಕ. ಹುಡುಗರು ಓಡಿ ಓಡಿ ಸುಸ್ತಾದು, ಕತ್ಲಿನೂ ಆತಪ್ಪ. ಇನ್ನು 4 ಕಿಲೋಮೀಟ್ರ್ ಐತಿ. ಬಟ್ ಕತ್ಲಿಗೆ ಆಗೈತಿ. ರೋಡ್ ಹೆಂಗೈತೋ ಏನೋ ನೋಡಬೇಕು. ಕತ್ಲಿ ಮತ್ತು ಆತು. ನಾವು ಕತ್ಲಿ ಆಗೋಕ್ಕಿಂತ ಮುಂಚೆನೇ ಹೈವೇ ಟಚ್ ಆಗ್ಬೇಕಂತ ಮಾಡಿದ್ವಿ, ಬಟ್ ಆಗಲಿಲ್ಲ. ನೋಡೋಣ ಮುಂದೆ ಏನಾಗ್ತಿತ್ತು. ಏನು ಇಲ್ಲೇ ವಸತಿ ಮಾಡ್ತೀವೋ ಈ ವಿಡಿಯೋದಾಗ ನೋಡ್ರಿ ನೀವು. ಈಗ 4 ಮಂದಿ ಮೊಬೈಲ್ ಸ್ವಿಚ್ ಆಫ್ ಆಗ್ಯಾವು, ಚಾರ್ಜ್ ಇಲ್ಲ. ಇನ್ನು ಉಳಿದಿರೋದು ನಂದೊಂದೇ ಫೋನ. ಇದು ಇನ್ನೊಂದು 15% ಚಾರ್ಜ್ ಅದ. ನೋಡಬೇಕು ಏನೇನು ಆಕೈತಿ ಕಂಡೀಷನ್. ಅಪ್ಪ ಅಂತೂ ಇಂತೂ ಹೈವೇ ಬಂದು ಟಚ್ ಆದೆವು. ನಾವು ಬೆಳಗಾವಿ ರೂಟ್ ಹಿಡಿದೆವು. ಇದು ಬೆಳಗಾವಿ ರೂಟ್ ಅಂದ್ರೆ ಕನಕುಂಬಿಯಿಂದ ಜಾಂಬೋಟಿಯಿಂದ ಬೆಳಗಾವಿ. ಈ ಹೈವೇಗೆ ನಾವು ಬಂದು ಟಚ್ ಆದೆವು. ಇನ್ನೇನು ಅಂಜಿಕಿಲ್ಲ. ಇನ್ನು ಹೋಗ್ತೀವಿ ವತನಿಗೆ. ಧನ್ಯವಾದಗಳು.